ಎಲ್ಲರಿಗೂ ನಮಸ್ಕಾರ. ಮಾತುಕತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ, ನನ್ನ ಹೆಸರು ಸುಧೀರ್ ಅಂತ. ರೀಸೆಂಟ್ ಆಗಿ ನಿನ್ನೆ ಭೈರತಿ ರಣಗಲ್ ನೋಡ್ಕೊಂಡ್ ಬಂದ್ವಿ. ಆ, ನಾನು ಫಸ್ಟ್ ನರ್ತನ್ ಮೇಲೆ ನಾನು ಒಂದೇ ರೀಸನ್ ಭೈರತಿ ರಣಗಲ್ ಬಂದಿದ್ದು, ನರ್ತನ್. ನನ್ಗೆ ಮಫ್ತಿ ಈಗೂ ಮೈಂಡ್ ಅಲ್ಲಿ ಇದೆ. ಆ ಈಗ್ಲೂ ಏನ್ ನಡೀತಿದೆ, ಹೆಂಗೆ ಕತೆ, ಆ ಆ ರೋಣಾಪುರ ಅನ್ನೋದು ನಂಗೆ ತುಂಬಾ ರಿಜಿಸ್ಟರ್ ಆಗಿದೆ. ಅದು ಆ ನರ್ತನ್ ಡೈರೆಕ್ಷನ್ ತುಂಬಾ ಇಷ್ಟ ಆಯ್ತು. ಅದೊಂದು ರೀಸನ್. ನಾನು ಶಿವರಾಜ್ ಕುಮಾರ್ ಮೂವೀಸ್ ತುಂಬಾ ನೋಡಿದೀನಿ, ಇಲ್ಲ ಅಂತಿಲ್ಲ. ಬಟ್ ಅದೊಂದು ರೀಸನ್ ನಾನು ಥಿಯೇಟರ್ ಬಂದೆ. ಬಟ್ ಓಕೆ, ಓವರ್ ಆಲ್ ಓಕೆ ಅನಿಸ್ತು ನನ್ಗೆ ಮೂವಿ. ನನ್ ಪ್ರಕಾರ ವಾರ್ ಫ್ಯಾಕ್ಟರ್ಸ್ ಇದಾವೆ, ಬಟ್ ಯಾವ್ದು ರಿಜಿಸ್ಟರ್ ಆಗಲ್ಲ ಅನ್ಸುತ್ತೆ, ನಂಗೆ ಗೊತ್ತು. ನಂಗೆ ಸ್ಟಾರ್ಟಿಂಗ್ ಒಂದು ಫೈಟ್ ಬರಕ್ಕೆ ನಾವು ಆಲ್ಮೋಸ್ಟ್ ಒಂದ್ 40 ನಿಮಿಷ ಕಾಯ್ಬೇಕು. ಸೊ ಭೈರತಿ ರಣಗಲ್ದು ಒಂದು ಫೈಟ್ ಅಂತಲ್ಲ, ಏನೋ ಒಂದು ಸೀಕ್ವೆನ್ಸ್, ಒಂದು ರೌಡಿಗಳ ಜೊತೆ ಒಂದು ಸೆಟಪ್ ಮಾಡಿದ್ರೆ ಸ್ಟಾರ್ಟಿಂಗ್ ಒಂದು ಹೀರೋ. ಯಾಕಂದ್ರೆ ಭೈರತಿ ರಣಗಲ್ ಅನ್ನೋದು ಒಂದು ಏನಂತೀವಿ ನಾವು, ನೋಡೋದೇ ಬೇರೆ ರೀತಿ ಅವ್ರನ್ನ. ಸೊ ಎಲ್ಲಾರು ಥಿಯೇಟರ್ ಕುತ್ಕೊಂಡಿದ್ದ ಆ ಜೋಶ್ ಇರ್ತಾ ಇತ್ತು ಫಸ್ಟ್ ಇನಿಷಿಯಲ್ ಪುಷ್, ಆಮೇಲೆ ಸ್ಟೋರಿ ತಗೊಂಡ್ ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು. ಯಾವ್ದೋ ಒಂದು ಎಲಿವೇಶನ್ ಬಿಟ್ಟಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂತ. ಆ ಚಿಕ್ಕ ಹುಡುಗ ಅದು ಬೀಳತ್ತೆ, ಅದು ಇಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ. ಚಿಕ್ಕ ಹುಡುಗ ಅದು ಒಂದು ಇರುತ್ತೆ, ಬಟ್ ಅದು ಶಿವರಾಜ್ ಕುಮಾರ್ ಅಲ್ವಲ್ಲ, ಅದು ಚಿಕ್ಕ ಹುಡುಗ ಪೋರ್ಷನ್ ಆಯ್ತು ಅದು. ನನಗೆ ಇಂಟರ್ವಲ್ ಬ್ಲಾಕ್ ತುಂಬಾ ಇಷ್ಟ ಆಯ್ತು. ಇಡೀ ಟ್ರೈಲರ್ ಅಲ್ಲಿ, ಐ ಮೀನ್ ಇಡೀ ಮೂವಿಯಲ್ಲಿ, ಟ್ರೈಲರ್ ಅಂತ ಇದ್ದೀನಿ, ಇಡೀ ಮೂವಿಯಲ್ಲಿ ಇಂಟರ್ವಲ್ ಬ್ಲಾಕ್ ಅದು ಅದೇ ಒಂದು ಬೇರೆ ವರ್ಲ್ಡ್ ತರ ಇತ್ತು. ತುಂಬಾ ಗೂಸ್ ಬಂಪ್ಸ್ ಕೊಡೋ ಮೂಮೆಂಟ್ ಅದು. ಬಟ್ ಅಲ್ಲಿವರೆಗೂ ಕಾಯಿಸೋದ್ ಇದೆಯಲ್ಲ, ಓಕೆ, ಒಂದ್ಸಲಾಗೆ ಓಕೆ. ಬಟ್ ಇನ್ನೊಂದ್ಸಲ ರಿವಾಚ್ ಮಾಡ್ಬೇಕಂದ್ರೆ ಆ ಎಕ್ಸೈಟ್ಮೆಂಟ್ ಇರಲ್ಲ ಅಂತ ನನ್ನ ಒಪಿನಿಯನ್. ನಮಗ್ ಗೊತ್ತಿರ್ಲಿಲ್ಲ ಏನ್ ನಡೆಯುತ್ತೆ, ಭೈರತಿ ರಣಗಲ್ ಯಾರು ಅಂತ ಏನು ಗೊತ್ತಿರ್ಲಿಲ್ಲ. ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಭೈರತಿ ರಣಗಲ್ ಏನ್ ಮಾಡ್ಬೋದು ಅಂತ. ಸ್ವಲ್ಪ ಆಟ ಆಡ್ಬೋದಾಗಿತ್ತು ಇನ್ನು ಸ್ಕ್ರೀನ್ ಪ್ಲೇ ಅಲ್ಲಿ, ಮುಂದಕ್ಕೆ ನಾನ್ ಲೀನಿಯರ್ ಆಗಿ ತಗೊಂಡ್ ಹೋಗ್ಬೋದಾಗಿತ್ತು ಅನ್ನಿಸ್ತು. ಅದು ರೈಟಿಂಗ್ ನನ್ ಚೆನ್ನಾಗಿತ್ತು. ಲೈಕ್ ಯಾಕೆ ಕಟಿಂಗು ಅವ್ರ ಹತ್ರನೇ ಮಾಡ್ಸೋದು, ಆಮೇಲೆ ವಾಚ್ ಸೀಕ್ವೆನ್ಸ್, ಆ ಬಟ್ಟೆ ಹೆಂಗ್ ಬಂತು ಅನ್ನೋದು, ಅದು ಎಲ್ಲಾದ್ನು ಆಡಿಯನ್ಸ್ ನ ಗ್ರಾಂಟೆಡ್ ಆಗಿ ತಗೊಳ್ದೆ ರೈಟಿಂಗ್ ಮೇಲೆ ಫೋಕಸ್ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಎಲ್ಲಿ ಅಂದ್ರೆ ಸ್ವಲ್ಪ ಅದೇ ಇನ್ನೂ ಇನ್ನೂ ಎಂಗೇಜಿಂಗ್ ಆಗಿ ಇನ್ನೂ ಇಟ್ಕೋಬೋದಾಯ್ತು ಆಡಿಯನ್ಸ್ ಪಲ್ಸ್ ನ ಚೆನ್ನಾಗಿ. ಹ್ಮ್. ಕ್ಲೈಮ್ಯಾಕ್ಸ್ ಅಂತೂ ಚೂರು ಇಷ್ಟ ಆಗ್ಲಿಲ್ಲ. ಕ್ಲೈಮ್ಯಾಕ್ಸ್ ಒನ್ ಸೈಡ್ ಆಗೋಯ್ತು. ಆ ವಿಲನ್ ಬಂದಿದ್ದವ್ರು ತುಂಬಾ ರೊಟೀನ್, ನಾವು ತುಂಬಾ ಮೂವೀಸ್ ಅಲ್ಲಿ ನೋಡ್ಬಿಟ್ಟಿದೀವಿ. ಇದ್ರಲ್ಲಿ ಮೆಂಟಲಿ ಆಟ ಆಡ್ತಾರೆ, ಓಕೆ, ಒಂದ್ ಸೀಕ್ವೆನ್ಸ್ ಮೆಂಟಲಿ ಆಟ ಆಡೋದು ಓಕೆ. ಬಟ್ ಅದೇನ್ ಫಿಸಿಕಲಿನೇ ಬರ್ಬೇಕಾಗಿತ್ತು ತಾನೆ. ಅಲ್ಲಿ ಅದೇ ಸ್ಟಾರ್ಟಿಂಗ್ ಎಸ್ಟಾಬ್ಲಿಷ್ ಮಾಡಿಲ್ಲ, ಅದು ಕೂಡ ಫಾಸ್ಟ್ ಫಾಸ್ಟ್ ಆಗಿ ಹೋಗುತ್ತೆ. ಪಾಲಿಟಿಕ್ಸ್ ಆಂಗಲ್ ತುಂಬಾ ಫಾಸ್ಟ್ ಆಗಿ ಮುಗಿಯುತ್ತೆ ಅನ್ಸ್ತಿದೆ. ಇನ್ನ ನನ್ಗೆ ಇದು ಲೈಕ್ ಒನ್ ಟೈಮ್ ವಾಚ್ ಮತ್ತೆ ರೀವಾಚ್ ಮಾಡೋ ಮೂವಿ ಅಲ್ಲ ಅಂತ ಅನಿಸ್ತಿದೆ. ಓವರ್ ಆಲ್ ರೇಟಿಂಗ್ ನಾನು 10ಗೆ ಒಂದು 6.5 ಕೊಡ್ಬೋದು. ಇದು ಈ ಚಾನಲ್ ಬಂದು ಸಿನಿಮಾ ಸಿನಿಮಾ ಬಗ್ಗೆ, ಸಿನಿಮಾ ಕೊಟ್ಟ ಎಕ್ಸ್ಪೀರಿಯೆನ್ಸ್ ಬಗ್ಗೆ, ಮತ್ತು ಲೈಕ್ ಅಪ್ಕಮಿಂಗ್ ಆ್ಯಕ್ಟರ್ಸ್ ಪ್ರಾಜೆಕ್ಟ್ಸ್ ಬಗ್ಗೆ, ಸಿನಿಮಾ ಅಪ್ಡೇಟ್ಸ್ ಬಗ್ಗೆ, ಆಮೇಲೆ ಇಂಡಸ್ಟ್ರಿಯಲ್ಲಿ ಏನೇನು ನಡೀತಿದೆ ಅನ್ನೋ ಬಗ್ಗೆ, ಎಲ್ಲ ಎಲ್ಲ ರೀತಿ ಸಿನಿಮಾ ಬಗ್ಗೆ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ ಚಾನೆಲ್ನ ಫೌಂಡರ್ಸ್ ಭಾರ್ಗವ್ ಮತ್ತು ನಾನು ಸುಧೀರ್. ನೆಕ್ಸ್ಟ್ ವಿಡಿಯೋದಲ್ಲಿ ಭಾರ್ಗವ್ ಅವರು ಒಂದು ಮೂವಿ ನೋಡಿ ರಿವ್ಯೂ ಕೊಡ್ತಾರೆ. ಸ್ಟೇ ಟ್ಯೂನ್. ಅಲ್ಲಿವರೆಗೂ ಸಿಗೋಣ.